21ನೇ ಮನೆ ಈಗ ವಿದ್ಯುಕ್ತವಾಗಿ ಶಾಸಕರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಎಲ್ಲರೂ ಈ ಮನೆಯಲ್ಲಿ ಇರುವವರೆಲ್ಲರೂ ಇನ್ನೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತ ನಾನು ಹಾರೈಸ್ತೇನೆ. ಪ್ರಾಯೋಜಕರಾಗಿ ಒದಗಿ ಬಂದವರು ಹಿರಿಯ ಚೇತನ ನಮ್ಮ ಕಲಾರಂಗಕ್ಕೆ ಸದಾ ಆಶೀರ್ವಾದ ನೀಡುವ ಕುಮಾರಚಂದ್ರರು ಆಗಮಿಸಿದ್ದೀರಿ. ತಮಗೂ ನಾನು ಆತ್ಮೀಯ ಸ್ವಾಗತಿಸಿದ್ದೇನೆ. ಮಳೆಗಾಲದ ಒಂದು ದಿವಸ ವಿದ್ಯಾಪೋಷಕನ ಅರ್ಜಿ ಇಟ್ಕೊಂಡು ಈ ಮನೆಗೆ ನಾನೇ ಬಂದದ್ದು. ದೋ ಎಂದು ಮಳೆ ಬರ್ತಾ ಉಂಟು, ಕಾಡಿನ ದಾರಿ. ಬಂದು ನೋಡುವಾಗ ಸುತ್ತ ಕಂಡದ್ದು ಗಾರೆ ಇಲ್ಲದ ಮಣ್ಣಿನ ಗೋಡೆ. ಯಾರಪ್ಪ 88% ಈ ಹುಡುಗ ಅಂತೇಳಿ ಆಲೋಚನೆ ಮಾಡಿ ಒಳ ಬರುವಾಗ ತಾಯಿ ಸಿಕ್ಕಿದ್ರು. ತಾಯಿ ಸಿಕ್ಕಿ ಹತ್ತರು. ಪಾಪ ಮನೆಯ ಕಷ್ಟ ಅಂತೂ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ 88% ಮಾರ್ಕ್ ಪತ್ನಿ ತೀರಿ ಹೋಗಿದ್ದಾಳೆ. ಅವಳದು ಒಂದು ಆದರ್ಶ ಜೀವನ. ಅವಳು ಇನ್ನೊಬ್ಬರಿಗೆ ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ. ಅವಳು ಯಾವಾಗಲೂ ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ, ನಾನು ದುಡ್ಡಿಲ್ಲ, ಒಂದು ಅರ್ಜೆಂಟಿದ್ದು ಮನೆಯಲ್ಲಿ ಊಟಕ್ಕೆ ಇಲ್ಲ ಅಂತ ಹೇಳಿ ಯಾರಾದರೂ ಬಂದರೆ ಅವಳು ಅದಕ್ಕೆ ಮೊದಲು ನಾವು ಸಹಾಯ ಮಾಡಿದರೆ ಆಮೇಲೆ ಇವಳಿಗೆ ಸಮಾಧಾನ ಆಗೋದು. ಆ ರೀತಿಯಲ್ಲಿ ಇವಳು ಮಾಡಿದ್ದಾಳೆ. ಎಷ್ಟೋ ಸರ್ತಿ ಬಂದಾಗ ಎಲ್ಲ ಅವ್ರಿಗೆ ಪಾಪ ಅದನ್ನು ಎಲ್ಲ ನೆನಪಿಟ್ಕೊಂಡು ಎಲ್ಲರೂ ಅವಳ ಮೇಲೆ ನಂಬಿಟ್ಟಿರೋಳು. ಅವರ ಯಾವಾಗಲೂ ನೆನಪಿಸ್ಕೊಡ್ತಾರೆ ಇವ್ರನ್ನ. ಯಾಕಂದರೆ ಸಹಾಯದಲ್ಲಿ ಕಷ್ಟ ಮಾಡಿದವರು ಅಂತ. ಆ ರೀತಿಯಲ್ಲಿ ಅವಳು ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಅವಳು ಇದ್ದರೆ ಖಂಡಿತ ಭಾಳ ಸಂತೋಷ ಆಗಿರೋದು. ಈಗ ಅಂತ ವಾತಾವರಣ ಇದು ಅವಳಿಗೆ, ಅವಳ ಮನಸ್ಸು, ಅವಳ ದಿವ್ಯ ಆತ್ಮಕ್ಕೆ ಇದು ಸೇರುತ್ತೆ ಅಂತೇಳಿ ನಾನು ನಂಬಿದ್ದೇನೆ. ಎಲ್ರಿಗೂ PCMB ಕಲಿತಿದ್ದೀನಿ ಇಲ್ಲಿ ಬಜಗುಳಿಯಲ್ಲಿ. ಮೊದಲು ಬಹಳ ಕಷ್ಟ ಆಗ್ತಿತ್ತು ಓದಲಿಕ್ಕೆಲ್ಲ. ಚಿಕ್ಕ ಮನೆ ಇತ್ತು, ಬರೀ ಓದಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತಿತ್ತು. ಎಂತ ಇರಲಿಲ್ಲ ಇಲ್ಲಿ ಮನೆಯಲ್ಲೆಲ್ಲ, ಏನು ಚಿಕ್ಕ ಮನೆ ಆಗಿತ್ತು. ಮಳೆಯೆಲ್ಲ ಬರುವಾಗೆಲ್ಲ ಇದು ನೀರೆಲ್ಲ ಬರ್ತಿತ್ತು, ಹಾಗೆ ಓದಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತಿತ್ತು. ಆದರೆ ಈಗ ದಾನಿಗಳು ನಮಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತದೆ. ದೊಡ್ಡ ಮನೆಯಲ್ಲಿ ಓದಲಿಕ್ಕೆಲ್ಲ ಈಗ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಓದಲಿಕ್ಕೆ ಆಗ್ತಿದೆ. ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಿದ್ದೆ. ಇದೊಂದು ವಿಶೇಷ ಸಂದರ್ಭ ಅಂತ ನಾನು ತಿಳ್ಕೊಳ್ತೇನೆ. ಇವತ್ತು ನನ್ನ ಎಲ್ರಿಗೂ ಚಿಕ್ಕಪ್ಪ ಅಂದರೆ ನನ್ನ ತೀರ್ಥರೂಪ ಸಮಾನರು. ನಮಗೆ ಸಣ್ಣದ್ರಿಂದಲೂ ಆದರ್ಶಪ್ರಾಯರು. ಆ್ಯಕ್ಚುಲಿ ಧಾರ್ಮಿಕ ವ್ಯಕ್ತಿ ಅವರು. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹಾಗೂ ಭಜನೆ ಅಂಥದ್ದೆಲ್ಲ ತುಂಬ ಇಂಟ್ರೆಸ್ಟ್ ಅವರಿಗೆ, ಸಮಾಜ ಸೇವೆ ಇಂಟ್ರೆಸ್ಟ್. ಆದರೆ ಅವರಿಗೆ ಪ್ರೇರಣೆ ಅಂತ ಹೇಳುವಂಥದ್ದು ನನ್ನ ಚಿಕ್ಕಮ್ಮ. ಪ್ರತಿಯೊಂದು ವಿಚಾರದಲ್ಲೂ ಅವರು ಇವತ್ತಿಷ್ಟು ಮುಂದೆ ಬರ್ತಾರೆ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಚಿಕ್ಕಮ್ಮ ಒಂದು ಪುರುಷರ ಹಿಂದೆ ಒಂದು ಮಹಿಳೆ ಇರ್ತಾಳೆ ಅಂತ ಹೇಳೋದಕ್ಕೆ ಅವರು ಇವತ್ತಿಷ್ಟು ಪ್ರತಿಯೊಂದು ಹೆಜ್ಜೆಯಲ್ಲಿ ಅವ್ರಿಗೆ ನನ್ನ ಚಿಕ್ಕಮ್ಮ ಅವರ ಹಿಂದಿಂದ ಇದ್ದರು. ಹಾಗಾಗಿ ಅವರಿವತ್ತು ಹೇಳಿದ ಮಾತು ಅಕ್ಷರಶಃ ಸತ್ಯ. ಈ ವಿಚಾರ ಇಲ್ಲಿ ಈ ವಾತಾವರಣ ನೋಡುವಾಗ ನನಗನಿಸ್ತದೆ, ಇವತ್ತಿನ ಸಮಾಜ ಹೇಗುಂಟು ಅಂತ ಹೇಳಿದರೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಅಂತ DVG ಅವರು ಹೇಳಿದ್ದಾರೆ. ಅಂತ ಹೇಳಿದರೆ ಪ್ರತಿಯೊಬ್ಬರು ಮಾಡೋದು 5 ಪೈಸದ ಕೆಲಸ ಆದರೆ ನಾನು 5 ಕೋಟಿ ರೂಪಾಯಿದು ಕೆಲಸ ಮಾಡಿದ್ದೇನೆ ಅಂತ ಟಾಮ್ ಹೇಳಿಕೊಂಡು ಹೇಳ್ತಾ ಇರುವಂತಹ ಒಂದು ವ್ಯವಸ್ಥೆ ಇವತ್ತು ನಾವು ಸಮಾಜದಲ್ಲಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೇವೆ. ನಮಗೆಲ್ರಿಗೂ ಇದು ಗೊತ್ತಿರೋ ವಿಚಾರ, ನಾನು ಹೇಳಬೇಕಾಗಿಲ್ಲ. ಆದರೆ ಈ ಸಂಸ್ಥೆ, ನಾನು ಯಕ್ಷಕಲಾ ರಂಗದ ವಿಚಾರವನ್ನು ಚಿಕ್ಕಪ್ಪ ನನ್ನ ಭಾವ ಇನ್ವಿಟೇಷನ್ ಹಾಕಿದಾಗಲೇ ನಾನು ಯೂಟ್ಯೂಬಲ್ಲಿ ನೋಡುವಾಗ ಎಲ್ಲ ಬಿಟ್ಟು ಬಸ್ಸಿಗೆ ಸಹ ಇವರು ಇವರಿಗೆ ಕಲಾವಿದರಿಗೆ ಬಸ್ಸಿನಲ್ಲಿ ಸಹ ಪಾಸ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ. ಇಂಥ ಸಣ್ಣ ವಿಚಾರಗಳು ಅವರಿಗೆ ತುಂಬ ಜೀವನದಲ್ಲಿ ಸಹಾಯಕ್ಕೆ ಬರ್ತದೆ. ಅದು ಮಾತ್ರ ಇಲ್ಲಿ ಈಗ ಇವರು ಹೇಳಿದರು, ಪ್ರತಿಯೊಬ್ಬರು ತಮ್ಮ ಏನು ಅವರ ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. 5 ಪೈಸೆ ಕೈಯಿಂದ ಹಾಕುವುದಲ್ಲದೆ ತಗೊಳ್ಳೋದಿಲ್ಲ. ಅಂತಹ ಒಂದು ಮನೋಭಾವ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಆ ಸಂಸ್ಥೆಯಲ್ಲಿರುವಂತಹ ಎಲ್ಲರೂ, ಒಂದು ಮನೆಯಲ್ಲಿ ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡುವಂತಹ ಆಸಕ್ತಿ ಬರ್ತದೆ. ಹಾಗಾಗಿ ಎಲ್ಲ ಒಂದೇ ಮನೋಭಾವದವರು ಸೇರಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಹಾಗಾಗಿ ನಾನು ಈ ಒಂದು ಸಂಸ್ಥೆಗೆ ಯಕ್ಷಕಲಾ ರಂಗ ಇವರು ಮಾಡ್ತಿರುವಂತಹ ಪ್ರತಿಯೊಂದು ಸೇವೆಗೂ, ಅವ್ರು ಮಾಡ್ತಿರುವಂಥದ್ದು ಸೇವೆ, ಆ ಸೇವೆಗೆ ನಾನು ನನ್ನ ಚಿಕ್ಕಪ್ಪನ ಪರವಾಗಿರ್ಬೋದು, ನನ್ನ ಮನೆಯವರ ಪರವಾಗಿರ್ಬೋದು ಅನಂತ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಯಕ್ಷಗಾನ ಕಲಾರಂಗದ ಒಂದು ಅಪರೂಪದ ಒಂದು ಭಾವನಾತ್ಮಕವಾದಂಥ ಚಟುವಟಿಕೆ. ನಾನು ಈ ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಮನೆ ಹಸ್ತಾಂತರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ತುಂಬ ಜನರಿಗೆ ಕಲಾರಂಗದ ಚಟುವಟಿಕೆಗಳನ್ನು ಹತ್ತಿರದಿಂದ ನೋಡಿಲ್ಲ. ಮತ್ತು ನಾನಿಲ್ಲಿ ಸ್ಥಳೀಯವಾಗಿರೋಂಥ ನಮ್ಮ ಕಾರ್ಯಕರ್ತರಿಗೆ ಹೇಳೋದು, ಇದನ್ನು ಭಾಳ ದೊಡ್ಡ ಪ್ರಚಾರ ಕೊಟ್ಟು ಮಾಡ್ಬೋದಿತ್ತು. ಅದನ್ನು ಮಾಡಿಲ್ಲ ಅವ್ರು ಯಾರೂ ಕೂಡ. ಟಿಫಿನ್ ಸಮೇತ ಉಡುಪಿಯಿಂದನೇ ಬರ್ತದೆ ಅಲ್ಲ. ಅಂದರೆ ಇಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಅವರ ಸಂಸ್ಥೆಯ ಪದಾಧಿಕಾರಿಗಳು ಒಟ್ಟು ಸೇರಿಸಿ
ಭಾಳ ಆಡಂಬರ ಇಲ್ಲದಂತೆ ಮನೆಯನ್ನು ಹಸ್ತಾಂತರ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ವಿದ್ಯಾಪೋಷಕ್ ಅನ್ನುವಂಥ ಒಂದು ವಿಶೇಷವಾದಂಥ ಯೋಜನೆ ಕಳೆದ 20 ವರ್ಷಗಳಿಂದ ನಡೀತಾ ಇದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದರು. ಮತ್ತು ಯಾರೋ ಅರ್ಜಿ ಕೊಟ್ಬಿಡ್ತಾರೆ ಅಂಥವ್ರಿಗೆ ಕೊಡೋದಲ್ಲ. ಸ್ವತಃ ಗಂಗಾಧರರು, ಮುರಳಿ, ಉಳಿದಂಥವ್ರು ಎಲ್ಲರೂ ಕೂಡ ಸ್ಥಳ ಭೇಟಿ ಮಾಡಿ 10 ಬಾರಿ ಇದಕ್ಕೆ ಬಂದು ಮನೆಯನ್ನು ಕಟ್ಟಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಹೇಳಿದ್ರು ಅವರು. ತುಳಸಿ ಕಟ್ಟೆ ಉದಾಹರಣೆಯನ್ನು ಕೊಟ್ಟರು. ಅಂದರೆ ಎಷ್ಟೆಷ್ಟು ಸೂಕ್ಷ್ಮ ಸಂಗತಿಗಳನ್ನು ಅವ್ರ ಪದಾಧಿಕಾರಿಗಳು ಗಮನಿಸ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತವಾದಂಥ ಉದಾಹರಣೆ. ಈ ರೀತಿ ಸಮಾಜಮುಖಿಯಾದಂಥ ಕಾರ್ಯವನ್ನು, ಯಕ್ಷಗಾನವನ್ನು ಕಣ್ಮುಂದೆ ಇಟ್ಟುಕೊಂಡು ನಡೆದಂಥ ಚಟುವಟಿಕೆ ನಂತರ ಹಲವು ಸಾಮಾಜಿಕ ಚಟುವಟಿಕೆಗಳಿಗೆ ಅವರು ತೆರೆದುಕೊಳ್ತಾ ಇರುವಂಥದ್ದು. ಕಾರ್ಕಳದಲ್ಲಿ 2-3 ಮನೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಎನ್ನುವಂಥದ್ದು ಸಂತೋಷದ ಸಂಗತಿ. ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಎನ್ನುವಂಥದ್ದು. ನಾನು ಕುಮಾರಚಂದ್ರ ಅವ್ರನ್ನ ಮತ್ತು ಅವರ ಇಡೀ ಕುಟುಂಬವನ್ನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ಕಾರ್ಯಕ್ಕೆ ನೀವು ನೆರವಾಗಿ ಅವರ ಮನೆಗೆ ಭಾಳ ದೊಡ್ಡ ನೆರವನ್ನು ಕೊಟ್ಟಿದ್ದೀರಿ. ದೊಂಬ ಮತ್ತು ಅವರ ಇಡೀ ಕುಟುಂಬ. ಪ್ರಶಾಂತ 88% SLCನಲ್ಲಿ ಬಂದಿದ್ದು, ಈಗ PUCಗೆ ಓದ್ತಾ ಇರುವಂಥದ್ದು. ಬಹುಶಃ ಇಡೀ ಕುಟುಂಬಕ್ಕೆ ಇದು ನೆರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 10 ಮನೆಗಳನ್ನು ಕಟ್ಟಿಕೊಳ್ಳುವಂಥ ಶಕ್ತಿ ಪ್ರಶಾಂತನಿಗೆ ಬರಲಿ ಅಂತಂದರೆ ನಾವೆಲ್ಲರೂ ಕೂಡ ಆಶೆಯನ್ನು ವ್ಯಕ್ತ ಮಾಡುವಂಥದ್ದು. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ಜಯ ಸಿಗಲಿ, ಲಕ್ಷ್ಮಿಯೂ ಒದಗಿ ಬರಲಿ. ಸ್ವಲ್ಪ ಲಕ್ಷ್ಮಿಯನ್ನು ಈ ದಾನ ರೂಪದಲ್ಲಿ ಕಲಾರಂಗಕ್ಕೆ ಕೊಟ್ಟರೆ ಬಹುಶಃ ಅದು ಇವತ್ತಿನ ಕಾರ್ಯಕ್ರಮಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತೆ ನಮ್ಮೆಲ್ಲ ಹಿರಿಯರಿಗೆ, ನಿಮ್ಮೆಲ್ಲರ ಹಿರಿಯರ ಕಾರಣಕ್ಕೋಸ್ಕರನ ಇಷ್ಟೆಲ್ಲ ನಿರಂತರವಾದಂಥ ಚಟುವಟಿಕೆಗಳು ಅತ್ಯಂತ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಅದು ಭಾಳ ಪ್ರಮುಖವಾಗಿರುವಂಥದ್ದು. ಶಿಸ್ತುಬದ್ಧವಾಗಿ ನಡೆಯುವಂಥದ್ದೇ ಅಪರೂಪ ಇವತ್ತಿನ ಕಾಲಘಟ್ಟದಲ್ಲಿ. ಸಣ್ಣ ಪ್ರಮಾಣದಲ್ಲಿ ಪ್ರಚಾರವನ್ನು ತೆಗೆದುಕೊಂಡು ಯಾವುದೇ ಚಟುವಟಿಕೆಯನ್ನು ಮಾಡದಲ್ಲಿರುವಂಥ 100 ಸಂಘಟನೆಗಳು, 100 ವ್ಯಕ್ತಿಗಳ ನಮ್ಮ ನಡುವೆ ಇರುವಂಥ ಸಂದರ್ಭ ಎಲ್ಲದನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಈ ಚಟುವಟಿಕೆ ಇನ್ನಷ್ಟು ಮುಂದುವರಿಲಿ, ಭಗವಂತನ ಆಶೀರ್ವಾದವೂ ಕೂಡ ಕಲಾ ರಂಗಕ್ಕಿರಲಿ ಎನ್ನುವಂಥ ಮಾತನ್ನು ಹೇಳಿ ಅಭಿನಂದನೆಗಳು.